ಅಂಗಾಲಿಯಲ್ಲಿ ನಾನು ತೇಲಿ ಬಂದೆ, ಯುಗಾದಿ ಹಬ್ಬವನ್ನು ಮಾಡಲೆಂದೆ. ಮಾಮ್ ಇಸ್ ಹೋಮ್. ನಾ ಹಿಮ್ಮಂದ್ರು ಪ್ರಾಬ್ಲಮ್, ದೆಮ್ಮಂದ್ರು ಪ್ರಾಬ್ಲಮ್. ಇಂಡಿಯಾಲಿದ್ರು ಪ್ರಾಬ್ಲಮ್, ಕೆನಡಾಗ್ ಬಂದ್ರು ಪ್ರಾಬ್ಲಮ್. ಬರೀ ಡೌಗಳು. ಕಷ್ಟಪಟ್ರೆ ಸುಖ ಅಂತೆ, ಆಸೆ ಹಸಿವೆ ಒಳ್ಳೇದಲ್ವಂತೆ. ಫುಲ್ ಕನ್ಫ್ಯೂಷನ್. ಏನ್ ಗುರು ನೀನಿಲ್ಲಿ? ಯಾರಮ್ಮ ನೀನು? ನಾನ್ ಗುರು, ಉಪೇಂದ್ರ ಮೂವಿ ಬೇತಾಳ. ಆವಾಗ ಇಷ್ಟಿದ್ದೆ, ಈಗ ಇಷ್ಟಾಗಿದ್ದೀನಿ. ಅದು ಬಿಡು, ಊರೆಲ್ಲ ಕನ್ಫ್ಯೂಸ್ ಮಾಡೋ ನಿನ್ಗೆ ಕನ್ಫ್ಯೂಷನಾ? ಹೌದು, ಲೈಫ್ನ ಹೇಗ್ ಲೀಡ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಫುಲ್ ಕನ್ಫ್ಯೂಷನ್. ಅಷ್ಟೇನಾ? ಒಂದು ಕತೆ ಹೇಳ್ತೀನಿ ಕೇಳು. ಭೂತದ ಬಾಯಲ್ ಹರಿಕತೆನಾ? ಅಯ್ಯೋ ನಾನಲ್ಲ, ದೊಡ್ಡೋರು ಹೇಳ್ತಾರೆ, ಕೇಳ್ಕೊಂಡು ಆಮೇಲೆ ಸಿಗೋಣ ಬಾ. ಮೆರವಪುರದೊಳಗೆ ಪಿರಿಯವನೆನಿಸಿದ ಪರಮ ಪುರುಷ ಹರಿಕರಿತೆಯ ಪಾಡೆ. ದ್ರೋಣಾಚಾರ್ಯ ದ್ರೋಣಾಚಾರ್ಯ. ಪಾಂಡವರೆಲ್ಲ ಜಾಣರಲ್ಲ, ಕೌರವರೆಲ್ಲ ಕೋಣರಲ್ಲ. ಈ ಗುರುಗಳು ಹೇಳಿನ ಮಾತು ಒಂದು ನಿಜವಿಲ್ಲ ಗೆಳೆಯ, ಒಂದು ನಿಜವಲ್ಲ. ಪಾಂಡುವಿನ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಪಾಪ ಪಾಂಡುವಿನ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಕರ್ಣ, ಅರ್ಜುನ, ದುರ್ಯೋಧನ, ಏನ್ರೋ ಇದು? ಒಂದು 6-7 ಜನನಾದ್ರೂ ಬರದ್ ಬೇಡವಾ? ಕರ್ಮ. ನಿನ್ನೆ ಪಾಠ ಎಲ್ಲಿಗೆ ನಿಲ್ಸಿದ್ದೆ? ಅರ್ಜುನ ನೀನೇ ಹೇಳೋ. ದೊಡ್ಡವ ದ್ವಾಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಿಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರಿಗಕರು ಸೊಪ್ಪು, ನಮ್ಮ ಕಸಿನ್ಸ್ ಮಾಡೋದೆಲ್ಲ ತಪ್ಪು. ಲೋ, ಬಿಗ್ ಬಾಸ್ ಮುಗ್ದೋಯ್ತು ಕಣ್ರೋ. ಗುರುಗಳೇ, ಮಾರ್ಚಲ್ಲಿ ಸ್ಕ್ರಿಪ್ಟ್ ರೆಡಿ ಇತ್ತು, ಡೈರೆಕ್ಟ್ ಸ್ಕ್ರಿಪ್ಟ್ ಚೇಂಜ್ ಮಾಡಿಲ್ಲ. ಯಾರು ಅದು ಡೈರೆಕ್ಟ್ರು? ಕರ್ಕೊಂಬರ ಇಲ್ಲಿ. ನೀವೇ ಅಲ್ವಾ ಡೈರೆಕ್ಟರು? ಯಾವ ಇವೆಲ್ಲ ಮಾಡ್ತೀನಿ ತಾಳಿ. ಒಂದು ಸರ್ಪ್ರೈಸ್ ಟೆಸ್ಟ್ ಕೊಡ್ತೀನಿ. ಅರ್ಜುನ, ವೆಪನ್ ತಗೋ. ನನ್ನ ತಲೆ ಮೇಲೆ ಹಣ್ಣಿದೆ, ಹೊಡೆದು ತೋರ್ಸು. ಡಮಾಲ್ ಡುಮೀಲ್ ಡಕ್ಕ, ನೀನ್ ಆಪಲ್ ಹೊಡೆಯಲ್ಲ ಪಕ್ಕ. ಲೋ, ಹಣ್ಣು ಗೊಡಿರೋ ಅಂದ್ರೆ ಕಣ್ಣು ಗೊಡಿತೀರಲ್ರೋ. ಇನ್ನೇನ್ ಗುರುಗಳೇ, ಕೋಡಿಂಗ್ ಹೇಳ್ಕೊಡಿ ಅಂದ್ರೆ ಕೊಡ್ಲಿ ಹಿಡಿಯೋದು ಹೇಳ್ಕೊಳ್ತಾ ಇದ್ದೀರಾ ಅಲ್ವಾ? ಇನ್ಮೇಲೆ ನಿಮ್ಮ ಪಾಠ ಎಲ್ಲ ಬೇಡ, ಚಾಟ್ GPT ಇದೆ, ನಾವೇ ಕಲಿಬೋದು. We're all graduated bro, bye bye. ಲೋ, ಗುರುದಕ್ಷಿಣೆ ಆದ್ರೂ ಕೊಡ್ರೋ. One eternity later. ಈ 5 ಜನ ಪಾಂಡವರನ್ನ ವಂಚಿಸಿದರಂತೆ ಕೌರವರು. ಆ ಕೌರವರಿಗೊಬ್ಬ ಸಹಾಯಕನಾಗಿದ್ದ, ಅವನ ಹೆಸರು ಶಕುನಿ ಅಂತ. ಬಂದರೋ ಮಾವ ಬಂದರೋ, ಬಂದರೋ ಶಕುನಿ ಮಾವ ಬಂದರೋ. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿಮಣ್ಣು ನಿನ್ನ ಬಾಯೊಳಗೆ. ಕೌರವನಿಗೆ ಜೈ ಅಂದು ಬಿಡಿ, ಪಾರ್ಥ ನೀನ್ ವನವಾಸಕ್ ನಡಿ. ದ್ರೌಪದಿ, ಏನ್ ಮಾಡ್ತಾ ಇದೀಯಾ? ನಾವು ವೆಕೇಶನ್ ಹೋಗ್ತಾ ಇದೀವಿ, ಅದಕ್ಕೆ ಒಳ್ಳೆ ರೆಸಾರ್ಟ್ ಹುಡುಕ್ತಾ ಇದ್ದೀನಿ. ಕರ್ಣ, ನೋಡಲಿ, ಆ ಫೋನ್ ತಗೊಂಡು ಹೋಗ್ತಾ ಇದಾರೆ. ನೀವು ಫೋನ್ ಎಲ್ಲ ತಗೊಂಡು ಹೋಗಕ್ಕೆ ಬಿಡಬಾರ್ದಿತ್ತು. ಇರ್ಲಿ ಬಿಡ್ರೋ, ಫೋನ್ಗೆ ಬಂದವರು ಇನ್ಸ್ಟಾಗ್ರಾಮ್ಗೆ ಬರ್ದೇ ಇರ್ತಾರಾ? ಸಿಕ್ಕಾಕೊಳ್ತಾರೆ, ನಡೀರಿ. ಮೋಸ ಜೂತದಲ್ಲಿ ಸೋಲಿಸಿ ಪಾಂಡವರ ನಟ್ಟಿದರಂತೆ ಕಾಡಿಗೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅಜ್ಞಾತವಾಸವನ್ನು ಅನುಭವಿಸಬೇಕಾಗಿ ಬಂದಾಗ ಪ್ಯಾರೆ ಗಾರ್ಡನ್ಗೆ ಹೋಗೋಣ ಬಾ, ಒಂದು ಇನ್ಸ್ಟಾ ರೀಲ್ ಮಾಡೋಣ ಬಾ. ಹೊಸಾರು ಈಗ ಪೋಸ್ಟ್ ಮಾಡಬೇಡ. ಆಯ್ತು ಅತ್ತೆ, ಮದ್ವೆ ಆದ್ಮೇಲೆ ಪೋಸ್ಟ್ ಮಾಡ್ತೀನಿ. ಅಯ್ಯಯ್ಯೋ, ದುರ್ಯೋಧನ ಇಲ್ಲಿ ನೋಡು, ಉತ್ತರೆ ದ್ರೌಪದಿ ಜೊತೆ ರೀಲ್ ಹಾಕಿದಳು.
ಹೌದು, ಹಿಡ್ಕೊಂಡು ಬರೋಣ ಬಾ. ತಗಲಾಕೊಂಡ್ವಿ ನಾವು ಒನ್ ಡೇ ಒನ್ ಇನ್ಸ್ಟಾ ಪೋಸ್ಟ್ ಇಂದ ತಗಲಾಕೊಂಡ್ವಿ. ಜಟಕ ಕುದುರೆ ಹತ್ತಿ ವನವಾಸಕ್ಕೆ ಹೋಗಮ್ಮ, 12 ವರ್ಷ ಬಿಟ್ಟು ಮತ್ತೆ ಬಾರಮ್ಮ. ಇಲ್ಲ, ನಿಮ್ಮ ಕ್ಯಾಲ್ಕುಲೇಷನ್ ತಪ್ಪು. ನಮ್ಮ ಅಜ್ಞಾತವಾಸ ಮುಗಿತು. ಇಫ್ ಯು ಕಮ್ ಟುಡೇ ಐ ಆಮ್ ಸೋ ಹ್ಯಾಪಿ. ಇಫ್ ಯು ಕಮ್ ಟುಮಾರೋ ಇಟ್ಸ್ ಟು ಬ್ಯಾಡ್. ನೋ ವಿ ಪಿಕ್ ರೈಟ್ ಟೈಮ್. ಜಗದೊಡೆಯನಾದ ಶ್ರೀ ಕೃಷ್ಣನ ಒಲಿಮೆಗೆ ಪಾತ್ರರಾದ ಪಾಂಡವರು ಅನೇಕ ಕಷ್ಟಗಳನ್ನೇ ಪಟ್ಟರೂ ಸಹ ಅವರು ಸುಖವನ್ನೇ ಕಂಡರು ಎಂತಲೇ ಕಥೆಯ ಕೊನೆ ಅಂತ್ಯ. ಅರ್ಥ ಆಯ್ತಾ? ನಿನ್ನ ಕನ್ಫ್ಯೂಷನ್ ಕ್ಲಿಯರ್ ಆಯ್ತಾ? ಇಲ್ಲ. ಲೈಫ್ನ ಹೇಗೆ ಲೀಡ್ ಮಾಡ್ಬೇಕಂದ್ರೆ, ತಲೆ ಹಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ, ಹೊಸ ಬಟ್ಟೆ ಹಾಕೊಳ್ಳಿ, ಹಬ್ಬ ಮಾಡ್ಕೊಳ್ಳಿ. ಬೇವನಾದ್ರೂ ತಿನ್ನಿ ಬೆಲ್ಲವನ್ನು, ಮನೆ ಮುಂದೆ ಕಟ್ಟಿ ಮಾವನ್ನು, ಬದುಕೋದ್ ಕಲಿಯೋ ಅನಿವಾಸಿ, ಸುಖ ದುಃಖ ಈಕ್ವಲ್ ಆಗಿ ಸ್ವೀಕರಿಸಿ, ನಗಿಸಿ ನಗುವುದೇ ಖುಷಿ. ಬೇವನಾದ್ರೂ ತಿನ್ನಿ ಬೆಲ್ಲವನ್ನು, ಏನೇ ಆದ್ರೂ ಆಡಿ ಒಳ್ಳೆ ಮಾತನ್ನು.